ಇಂಟ್ರೋಲ್ ಬ್ಲಾಗ್ ಬಗ್ಗೆ ಇಲ್ಲ ಈಗ ಆಲ್ರೆಡಿ ಜನ ಮಾತಾಡ್ತಾರೆ. ಯಾಕಂದ್ರೆ ಒಂದು ಫೋಟೋ ಏನೋ ವೈರಲ್ ಆಗಿತ್ತು. ಒಂದು ಮಚ್ಚು ಬೀಸುವಂತ ಅದೊಂದು ಫೋಟೋ. ಹೌದು, ಆಕ್ಚುಲಿ ವೈರಲ್ ಆಗ್ಲೇಬೇಕಲ್ಲ ಒಂದ್ ಕಡೆ. ಎಲ್ಲೋ ಸೀಕ್ವೆನ್ಸ್ ಹೊರಗಡೆ ಬಂದಿದೆ ಅದು, ಬಟ್ ಆದ್ರೂ ಒಂದು ಇದೇ ಒಂದು ಸೀನ್ ಆಚೆಗೆ ಬಂದಿದೆ ಅಂತಂದ್ಮೇಲೆ ಅದು ಅಷ್ಟು ಲೆವೆಲ್ ಪೀಕ್ ಆಗಿದೆ ಅಂತಂದ್ಮೇಲೆ ಇನ್ನ ಇಡೀ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಚೆನ್ನಾಗಿರುತ್ತೆ 100%. ಆರಂಭದಲ್ಲಿ ನೀವೇ ಹೇಳಿದ್ರಿ ಅಂದ್ರೆ ಈ ತರ ಸಿನಿಮಾಗಳಿಗೆ ಫೈಟ್ ಕಂಪೋಸ್ ಮಾಡೋದು ಸಾಕಷ್ಟು ತರಬೇತಿ ಅಂದ್ರೆ ರಿಸರ್ಚ್ ಬೇಕಾಗುತ್ತೆ. ನೋಡ್ಬೇಕು ಆ ಒಂದು 70s ಅಲ್ಲಿ ಯಾವ ರೀತಿ ಫೈಟ್ಗಳಿದ್ವು ಅಂದ್ರೆ ತುಂಬಾ ನ್ಯಾಚುರಲ್ ಬೇಕಾಗುತ್ತೆ. ಇಲ್ಲಿ ಹೊಡೆದ ಯಾರೋ ತರದ್ ಏನಿರಲ್ಲ ಎಂಥದ್ದು ಇರಲ್ಲ. ಸೊ ಆ ವಿಚಾರ ತಗೊಂಡೋದಾದ್ರೆ ಯಾವ ರೀತಿ ದರ್ಶನ್ ಅವರು, ಯಾಕಂದ್ರೆ ರಿಸ್ಕ್ ಇರುತ್ತೆ, ತಳದಾಗ ಬೀಳಲೇಬೇಕು, ಈ ತರದೊಂದಷ್ಟು ಸೀನ್ಸ್ ಇರೋದ್ರಿಂದ ಯಾವ ರೀತಿ ದರ್ಶನ್ ಸರ್ ಈ ಸಿನಿಮಾಗೆ ಈ ಫೈಟ್ಗಳಿಗೆ ಸಾಥ್ ಕೊಟ್ಟರು ನಿಮ್ ಜೊತೆಗೆ? ಇಲ್ಲ, ಆಕ್ಚುಲಿ ಸ್ಕ್ರೀನಿಂಗ್ ಮೋಸ ಮಾಡಲ್ಲ ಸಾರು, ಯಾವುದೇ ಕಾರಣಕ್ಕೂ ಸ್ಕ್ರೀನಿಂಗ್ ಮೋಸ ಮಾಡಲ್ಲ. ಇಲ್ಲ ಹಿಂಗೆ ಬೀಳಬೇಕು ಅಂತಂದ್ರೆ ಅಣ್ಣ ಹಿಂಗೆ ಬೀಳಬೇಕು ಅಂತಂದ್ರೆ ಓಕೆ, ಏನು ಸೀಕ್ವೆನ್ಸು ಇದು ಹಿಂಗೆ ಅಣ್ಣ ಹಿಂಗೆ ಅಂತಂತ ಹೇಳಿದ್ರೆ ಸಾಕು. ಈ ವಿಲನ್ ಹಿಂಗೆ ತಳ್ತಾರೆ, ವಿಲನ್ ಹಿಂಗೆ ಬೀಳಿಸ್ತಾರೆ ಅಂತಂದ್ರೆ 100% ಅವ್ರು ಬೀಳೋಕ್ಕೂ ರೆಡಿ. ಮಂಡಿ ಕಾಲಲ್ಲಿ ಪಾಪ ಕೂತಿರ್ತಾರೆ, ನಿಮ್ಗೆ ಗೊತ್ತಿಲ್ಲ ಆಕ್ಚುಲಿ. ಗೊತ್ತಲ್ಲ ಲುಂಗಿ ಅಂತಂದ್ರೆ ಅಲ್ಲಿ ನಾವು ನೀ ಕ್ಯಾಪು ಹಾಕಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಮಣ್ಣಲ್ಲಿ ಲುಂಗಿಯಲ್ಲಿ ಕೂತಿರ್ತಾರೆ. ಸಖತ್ತದನ್ನ ಅದೆಲ್ಲ ಮಾಡ್ಲೇಬೇಕಲ್ಲ ಪಾಪ. ಸ್ಕ್ರೀನ್ಗೆ ಸೊ ನೋಡಿ ಡೆಡಿಕೇಶನ್ ಅಂತ ಅದು. ಆ ಡೆಡಿಕೇಶನ್ ಎಲ್ರಿಗೂ ಬರಲ್ಲ. ಏನೋ ಪ್ಯಾಚಪ್ ಮಾಡಿ ಏನೋ ಮಾಡ್ತಾರೆ ಅಂತ, ಹಂಗಲ್ಲ. ಇಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಏನ್ ಬೇಕೋ ಸಾರು 100% ಅದನ್ನ ದಕ್ಸ್ಕೊಡ್ತಾರೆ. ಫೈಟ್ ಅಂತಂದ್ರೆ ಯಾವುದೇ ತರ ರಿಸ್ಕ್ ತಗೊಳಕ್ಕೂ ದರ್ಶನ್ ಅವ್ರು ರೆಡಿ. 100% ಅದ್ರಲ್ಲಿ ಡೌಟೇ ಇಲ್ಲ. ಇವತ್ತವರೆಗೂ ನಾವೇನು ಇಷ್ಟು ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀನಿ, ಯಾವುದೇ ರೀತಿಯಲ್ಲೂ ಪಾಪ ಏನು ಹೇಳಿದ್ರು ಒಂದು ಮಗು ಥರ ಮಾಡ್ಬಿಡ್ತಾರೆ. ಆ ರಿಸ್ಕ್ನ ಅದನ್ನ ಮಗು ಥರ ಇಟ್ಕೊಂಡು ನೀಟಾಗಿ ಮಾಡ್ತಾರೆ. ರಿಸ್ಕ್ ತಗೊಂತಾರೆ, 100% ತಗೊಂತಾರೆ, ಅದರಲ್ಲಿ ಡೌಟೇ ಇಲ್ಲ. ಹೆಂಗೋ ಇದೇನಕ್ಕೋ ಬೇಡ ಬಿಡೋ ಅವೆಲ್ಲ ಇಲ್ಲ. ಸ್ಕ್ರೀನಿಗೆ ಚೆನ್ನಾಗೈತಾ ಮಾಡೋಣ ನಡಿ, ಮುನ್ನುಗ್ಗ ನಡಿ. ಅದು ಖುಷಿ ನಮ್ಗೆ ಆಕ್ಚುಲಿ. ಯಾಕಂದ್ರೆ ಒಂದ್ ಕಥೆನ ಕಟ್ಟಿರ್ತೀರಿ ನಾವು ಕೂಡ, ಒಂದು ಆಕ್ಷನ್ನ. ಇದೆಲ್ಲ ಮಾಡಿದ್ರೇನೆ ಅದೊಂದು ಒಳ್ಳೆ ಅದೊಂದು ಬಂಚ್ ಆಗೋದು ಅಂತ. ಆ ಬಂಚಲ್ಲಿ ಅದೇ ಇಲ್ಲ ಅಂತಂದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಹಂಗಾಗಿ ಅದನ್ನ ಡೀಟೇಲ್ ಮಾಡಿರ್ತೀರಿ ನಾವು ರಿಹರ್ಸಲ್ ಮಾಡಿರ್ತೀರಿ, ಡೀಟೇಲ್ ಮಾಡಿರ್ತೀರಿ. ಸೊ ಅದನ್ನ ನಾವು ಸಾರ್ ಮುಂದೆ ಇಡ್ತೀರಿ. ಓಕೆ ಚೆನ್ನಾಗಿದೆ ಮಾಡೋನ್ಬಿಟ್ಟು ಅಂತಾರೆ, ಅಷ್ಟೇ, ಎರಡೇ ಮಾತು, ಮಾಡೋಣ ಹೋಗಂತಾರೆ. ಆ ಲೆಕ್ಕಾಚಾರದಲ್ಲಿ ಈ ಸಿನಿಮಾದಲ್ಲಿ ಆ ತರ ರಿಸ್ಕ್ ಅಂತಂದ್ರೆ ಯಾವ ರೀತಿ ಒಂದು ಶಾರ್ಟ್ಸ್ಗಳು? ಯಾಕಂದ್ರೆ ತುಂಬಾ ಮೇಜರ್ ಫೈಟ್ಸ್ ಇರೋದ್ರಿಂದ ಸಾಕಷ್ಟು ರಿಸ್ಕ್ ಆಗುತ್ತೆ, ಏಟು ಬಿದ್ದಿರುತ್ತೆ. ಹೌದು, ಈ ಸಿನಿಮಾದಲ್ಲೂ ಒಂದು ನಾನು ಮಾಡಿರೋ ಕಡೆನೂ 4-5 ಜಾಗದ ಕಡೆ ರಿಸ್ಕ್ ಅಂತ ಅನ್ಸಿದೆ. ಓಕೆನಾ? ಅಂದ್ರೆ ಈಗ ಸುಮ್ಮನೆ ತಗೊಂಡ್ರೆ ಚಾಟಿನಾಗ ಹೊಡಿಯೋದು ಅಂತಂದ್ರೆ ಅದು ಸಾಮಾನ್ಯ ಸುಮ್ಮನೆ ಸಿಂಕ್ ಮಾಡೋಕ್ಕಾಗಲ್ಲ. ಅದು ಮನುಷ್ಯನ ಸಿಂಕ್ ಮಾಡೋಕ್ಕಾಗಲ್ಲ. ಅದು ಚಾಟಿ ಏಟ್ ಬೀಳಲೇಬೇಕು. ಸೊ ಅದು ಒಂದು ಮೈಯಲ್ಲಿ ನಿಂತ್ಕೊಂಡು ಟ್ರೈಲರ್ ಶಾರ್ಟ್ ಅಲ್ಲಿ ಅದಿದೆಯಲ್ಲ, ಸೊ ಅದು ಮೈಯಲ್ಲಿ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡು ತಮಾಷೆನಲ್ಲ. ನಿಜವಾಗ್ಲೂ ಓಡಿಸ್ಕೊಂಡ್ರು. ಒಡಿ ಅಂತಂದ್ಬಿಟ್ಟು ಸ್ಕ್ರೀನ್ ನೋಡಿ, ಅಲ್ಲಿ ಕೂಡ ಬರುತ್ತೆ, ಸ್ಕ್ರೀನಿಗೆ ಮೋಸ ಮಾಡಬಾರ್ದು ಅಂತ. ಇಲ್ಲ ಡವ್ ಮಾಡಂಗಿದೆ ಎಷ್ಟೊತ್ತಿಗೆ ಹೆಂಗ್ ಸುಮ್ಮನೆ ಒಂದು 2 ಶಾರ್ಟ್ ಹಾಕ್ಬಿಟ್ಬಿಡು ಅಂತಂದ್ಬಿಟ್ಟು ಆಗಲ್ಲ. ಮಾಡ್ಲೇಬೇಕಾಗಿತ್ತು, ಮಾಡಿದ್ರು. ಆ ಥರದ್ದು ಸಿಕ್ಕಾಬಿಟ್ಟೆ ಸೀನ್ಸ್ ಮಾಡಿದ್ರು ನಮ್ಮ ಜೊತೆಲೆಲ್ಲ, ರಿಸ್ಕ್ ತಗೊಂಡು ಮಾಡಿದ್ರು. ದರ್ಶನ್ ಅವರು ಫೈಟ್ ಬಗ್ಗೆ ಯಾರನ್ನೇ ಹೇಳಿದ್ರು ಅಲ್ಲಿ ಕೂತಿರ್ತಾರೆ, ಬಂದು ರಿಹರ್ಸಲ್ ಮಾಡಲ್ಲ, ಏನಿಲ್ಲ, ಡೈರೆಕ್ಟ್ ಬಂದ್ರೆ ಶಾರ್ಟ್ ಫೈನಲ್ ಅದೇ. ಆ ಥರದ್ದೊಂದು, ಯಾಕಂದ್ರೆ ಕೂತೆ ಎಲ್ಲವನ್ನು ಗಮನಿಸಿರ್ತಾರೆ. ಹೌದು, ಆಕ್ಚುಲಿ ನಾವೇನೋ ಹೇಳ್ಕೊಡ್ತೀರಿ, ಎಲ್ಲೋ ಗೊತ್ತಿಲ್ಲದ ಸೈಡಲ್ಲಿ ಇರ್ತಾರೆ ಅನ್ನೋ ಥರ ಏನಿಲ್ಲ. ಅವರು ಆಕ್ಚುಲಿ ಸಟ್ಟಲ್ಲೇ ಇರ್ತಾರೆ. ಒಂದ್ಸತಿ ಬಂದ್ರೆ ಸಟ್ಟಲ್ಲೇ ಇರ್ತಾರೆ. ಸಟ್ಟಿಂದನೇ ನಾವೇನ್ ಮಾಡ್ತಾ ಇದೀರಿ, ಇದು ಮೋಸ್ಟ್ಲಿ ನಾನೇ ಮಾಡೋದು ಅಂತ ಗೊತ್ತಿರ್ತದೆ ಅವ್ರಿಗೆ. ಅವರೆಲ್ಲ ಅಬ್ಸರ್ವ್ ಅಲ್ಲೇ ಮಾಡ್ಬಿಟ್ಟಿರ್ತಾರೆ. ಒಂದ್ಸತಿ ಬಂದಿದ ತಕ್ಷಣ ತೋರಿಸ್ಕೊಡ್ತೀವಿ ಅಷ್ಟೇ. ಅದು ಏನಕ್ಕೆ ಅಂದ್ರೆ ಇನ್ನೊಬ್ಬ ಆರ್ಟಿಸ್ಟ್ ಇರ್ತಾರಲ್ಲ, ಆ ಮೂಮೆಂಟ್ ಅವ್ರಿಗೂ ಗೊತ್ತಾಗಬೇಕು ಅಂದ್ಬಿಟ್ಟು ಅವ್ರ ಮುಂದೆ ಇಟ್ಕೊಂಡು ತೋರಿಸ್ತೀರಿ ಅಷ್ಟೇ. ಬಿಟ್ರೆ ಆ ಮಿಕ್ಕಿದ್ದೆಲ್ಲ ಅಬ್ಸರ್ವ್ ಅಲ್ಲೇ ಮಾಡಿರ್ತಾರೆ ಕೂತ್ಕೊಂಡೆ, ಆರಾಮಾಗಿ ನೋಡ್ಕೊಂಡ್ಬಿಟ್ಟಿರ್ತಾರೆ. ನನ್ಗೆ ಗೊತ್ತು ಬಾಚಿನ ಅಂತಾರೆ ಅಷ್ಟೇ.